ಕಡೆ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ನಂತರದಲ್ಲಿ ದೇಶದಾದ್ಯಂತ ಶೋಕಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ರಾಹುಲ್ ಗಾಂಧಿ ಅವರ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಫಾರಿನ್ ಟೂರ್ಗೆ ಹೊರಟಿದ್ದಾರೆ. 4 ದಿನಗಳ ಕಾಲ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಕೆನಡಾ ಹಾಗೆ ಟರ್ಕಿ ಪ್ರವಾಸವನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿದೇಶ ಪ್ರಯಾಣಕ್ಕೆ ಬಿಜೆಪಿ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಮನಮೋಹನ್ ಸಿಂಗ್ ನಿಧನದ ಶೋಕಾಚರಣೆ ಇದೇನಾ, ಶೋಕಾಚರಣೆ ಮಧ್ಯೆ ಹೊಸ ವರ್ಷಾಚರಣೆ ಬೇಕಿತ್ತ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಖಂಡಿಸಿ ಮಾತನಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅಲ್ಲ, ಬಹುಶಃ ಇದು ಕರ್ನಾಟಕದಲ್ಲೇ ಶೋಕಾಚರಣೆ ಮಾಡಿದರೆ ಸರಿಯಾಗಿ ಅದು ಆಗೋದಿಲ್ಲ ಅಂತೇಳಿ ಬಹುಶಃ ಫಾರಿನ್ ಕಂಟ್ರಿಯಲ್ಲಿ ಮಾಡಿದರೆ ಶೋಕ ಸರಿಯಾಗಿ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಬಹುಶಃ ಹೋಗಿರ್ಬೋದು. ಈ ಲೋಕದಲ್ಲಿ ಶೋಕ ಸರಿಯಾಗಿ ಕಾಣಲ್ಲ, ಬೇರೆ ಲೋಕದಲ್ಲಿ ಮಾಡಿದರೆ ಶೋಕ ಸರಿಯಾಗಿರುತ್ತೆ ಹೊಸ ವರ್ಷದಲ್ಲಿ ಅಂತ ಪಾಪ ಹೋಗಿರೋದು. ಅದು ಒಂದು. ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಪಾಪ ಅವ್ರಿಗೆ ಒಂಟಿತನ ಕಾಡ್ತದೆ ಯಾವಾಗಲೂ. ಅವರು ಒಂಟಿತನ ಪಾಪ ಹೊಸ ವರ್ಷದ ದಿನಗಳಲ್ಲೂ ಕೂಡ ಅಪ್ರೋಚ್ ಆಗ್ತಾ ಇದೆ. ಈಗ ನಾಳೆಯಿಂದ ಹೊಸ ವರ್ಷ ಅಲ್ವೇ, ಅದರಿಂದಾಗಿ ಅವರು ಒಂಟಿತನ ಕಾಡುವಾಗ ಹೊರದೇಶದಲ್ಲಿ ಹೋಗಿ ಸ್ನೇಹಿತರ ಜೊತೆಯಲ್ಲಿ ಇದ್ದು ಬರೋದು ಅವ್ರಿಗೆ ಮೊದಲಿಂದ ವಾಡಿಕೆ ಇದೆ. ಅದನ್ನು ನಾವು ವಿರೋಧ ಮಾಡೋದು ಸರಿ ಕಾಣೋದಿಲ್ಲ ನಮಗೆ. ಸೊ ಒಂಟಿತನದ ಕಾರಣದಿಂದ ಶೋಕಾಚರಣೆ ಇದ್ದರೂ ಕೂಡ ಅವರ ದೇಶಕ್ಕೆ ಹೋಗ್ತಿರ್ತಕ್ಕಂಥದ್ದು. ಅಲ್ಲ, ಬಹುಶಃ ಕಡೆ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ನಂತರದಲ್ಲಿ ದೇಶದಾದ್ಯಂತ ಶೋಕಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ರಾಹುಲ್ ಗಾಂಧಿ ಅವರ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಫಾರಿನ್ ಟೂರ್ಗೆ ಹೊರಟಿದ್ದಾರೆ. 4 ದಿನಗಳ ಕಾಲ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಕೆನಡಾ ಹಾಗೆ ಟರ್ಕಿ ಪ್ರವಾಸವನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿದೇಶ ಪ್ರಯಾಣಕ್ಕೆ ಬಿಜೆಪಿ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಮನಮೋಹನ್ ಸಿಂಗ್ ನಿಧನದ ಶೋಕಾಚರಣೆ ಇದೇನಾ, ಶೋಕಾಚರಣೆ ಮಧ್ಯೆ ಹೊಸ ವರ್ಷಾಚರಣೆ ಬೇಕಿತ್ತ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಖಂಡಿಸಿ ಮಾತನಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅಲ್ಲ, ಬಹುಶಃ ಇದು ಕರ್ನಾಟಕದಲ್ಲೇ ಶೋಕಾಚರಣೆ ಮಾಡಿದರೆ ಸರಿಯಾಗಿ ಅದು ಆಗೋದಿಲ್ಲ ಅಂತೇಳಿ ಬಹುಶಃ ಫಾರಿನ್ ಕಂಟ್ರಿಯಲ್ಲಿ ಮಾಡಿದರೆ ಶೋಕ ಸರಿಯಾಗಿ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಬಹುಶಃ ಹೋಗಿರ್ಬೋದು. ಈ ಲೋಕದಲ್ಲಿ ಶೋಕ ಸರಿಯಾಗಿ ಕಾಣಲ್ಲ, ಬೇರೆ ಲೋಕದಲ್ಲಿ ಮಾಡಿದರೆ ಶೋಕ ಸರಿಯಾಗಿರುತ್ತೆ ಹೊಸ ವರ್ಷದಲ್ಲಿ ಅಂತ ಪಾಪ ಹೋಗಿರೋದು. ಅದು ಒಂದು. ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಪಾಪ ಅವ್ರಿಗೆ ಒಂಟಿತನ ಕಾಡ್ತದೆ ಯಾವಾಗಲೂ. ಅವರು ಒಂಟಿತನ ಪಾಪ ಹೊಸ ವರ್ಷದ ದಿನಗಳಲ್ಲೂ ಕೂಡ ಅಪ್ರೋಚ್ ಆಗ್ತಾ ಇದೆ. ಈಗ ನಾಳೆಯಿಂದ ಹೊಸ ವರ್ಷ ಅಲ್ವೇ, ಅದರಿಂದಾಗಿ ಅವರು ಒಂಟಿತನ ಕಾಡುವಾಗ ಹೊರದೇಶದಲ್ಲಿ ಹೋಗಿ ಸ್ನೇಹಿತರ ಜೊತೆಯಲ್ಲಿ ಇದ್ದು ಬರೋದು ಅವ್ರಿಗೆ ಮೊದಲಿಂದ ವಾಡಿಕೆ ಇದೆ. ಅದನ್ನು ನಾವು ವಿರೋಧ ಮಾಡೋದು ಸರಿ ಕಾಣೋದಿಲ್ಲ ನಮಗೆ. ಸೊ ಒಂಟಿತನದ ಕಾರಣದಿಂದ ಶೋಕಾಚರಣೆ ಇದ್ದರೂ ಕೂಡ ಅವರ ದೇಶಕ್ಕೆ ಹೋಗ್ತಿರ್ತಕ್ಕಂಥದ್ದು. ಅಲ್ಲ, ಬಹುಶಃ ವಿದೇಶ ಕಡೆ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ನಂತರದಲ್ಲಿ ದೇಶದಾದ್ಯಂತ ಶೋಕಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ರಾಹುಲ್ ಗಾಂಧಿ ಅವರ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಫಾರಿನ್ ಟೂರ್ಗೆ ಹೊರಟಿದ್ದಾರೆ. 4 ದಿನಗಳ ಕಾಲ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಕೆನಡಾ ಹಾಗೆ ಟರ್ಕಿ ಪ್ರವಾಸವನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿದೇಶ ಪ್ರಯಾಣಕ್ಕೆ ಬಿಜೆಪಿ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಮನಮೋಹನ್ ಸಿಂಗ್ ನಿಧನದ ಶೋಕಾಚರಣೆ ಇದೇನಾ, ಶೋಕಾಚರಣೆ ಮಧ್ಯೆ ಹೊಸ ವರ್ಷಾಚರಣೆ ಬೇಕಿತ್ತ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಖಂಡಿಸಿ ಮಾತನಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅಲ್ಲ, ಬಹುಶಃ ಇದು ಕರ್ನಾಟಕದಲ್ಲೇ ಶೋಕಾಚರಣೆ ಮಾಡಿದರೆ ಸರಿಯಾಗಿ ಅದು ಆಗೋದಿಲ್ಲ ಅಂತೇಳಿ ಬಹುಶಃ ಫಾರಿನ್ ಕಂಟ್ರಿಯಲ್ಲಿ ಮಾಡಿದರೆ ಶೋಕ ಸರಿಯಾಗಿ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಬಹುಶಃ ಹೋಗಿರ್ಬೋದು. ಈ ಲೋಕದಲ್ಲಿ ಶೋಕ ಸರಿಯಾಗಿ ಕಾಣಲ್ಲ, ಬೇರೆ ಲೋಕದಲ್ಲಿ ಮಾಡಿದರೆ ಶೋಕ ಸರಿಯಾಗಿರುತ್ತೆ ಹೊಸ ವರ್ಷದಲ್ಲಿ ಅಂತ ಪಾಪ ಹೋಗಿರೋದು. ಅದು ಒಂದು. ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಪಾಪ ಅವ್ರಿಗೆ ಒಂಟಿತನ ಕಾಡ್ತದೆ ಯಾವಾಗಲೂ. ಅವರು ಒಂಟಿತನ ಪಾಪ ಹೊಸ ವರ್ಷದ ದಿನಗಳಲ್ಲೂ ಕೂಡ ಅಪ್ರೋಚ್ ಆಗ್ತಾ ಇದೆ. ಈಗ ನಾಳೆಯಿಂದ ಹೊಸ ವರ್ಷ ಅಲ್ವೇ, ಅದರಿಂದಾಗಿ
ಅವರು ಒಂಟಿತನ ಕಾಡುವಾಗ ಹೊರದೇಶದಲ್ಲಿ ಹೋಗಿ ಸ್ನೇಹಿತರ ಜೊತೆಯಲ್ಲಿ ಇದ್ದು ಬರೋದು ಅವ್ರಿಗೆ ಮೊದಲಿಂದ ವಾಡಿಕೆ ಇದೆ. ಅದನ್ನು ನಾವು ವಿರೋಧ ಮಾಡೋದು ಸರಿ ಕಾಣೋದಿಲ್ಲ ನಮಗೆ. ಸೊ ಒಂಟಿತನದ ಕಾರಣದಿಂದ ಶೋಕಾಚರಣೆ ಇದ್ದರೂ ಕೂಡ ಹೊರ ದೇಶಕ್ಕೆ ಹೋಗ್ತಿರ್ತಕ್ಕಂಥದ್ದು ಅಲ್ಲ. ಬಹುಶಃ ವಿದೇಶ ಕಡೆ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ನಂತರದಲ್ಲಿ ದೇಶದಾದ್ಯಂತ ಶೋಕಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ರಾಹುಲ್ ಗಾಂಧಿ ಅವರ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಫಾರಿನ್ ಟೂರ್ಗೆ ಹೊರಟಿದ್ದಾರೆ. 4 ದಿನಗಳ ಕಾಲ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಕೆನಡಾ ಹಾಗೆ ಟರ್ಕಿ ಪ್ರವಾಸವನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿದೇಶ ಪ್ರಯಾಣಕ್ಕೆ ಬಿಜೆಪಿ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಮನಮೋಹನ್ ಸಿಂಗ್ ನಿಧನದ ಶೋಕಾಚರಣೆ ಇದೇನಾ, ಶೋಕಾಚರಣೆ ಮಧ್ಯೆ ಹೊಸ ವರ್ಷಾಚರಣೆ ಬೇಕಿತ್ತ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಖಂಡಿಸಿ ಮಾತನಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅಲ್ಲ, ಬಹುಶಃ ಇದು ಕರ್ನಾಟಕದಲ್ಲೇ ಶೋಕಾಚರಣೆ ಮಾಡಿದರೆ ಸರಿಯಾಗಿ ಅದು ಆಗೋದಿಲ್ಲ ಅಂತೇಳಿ ಬಹುಶಃ ಫಾರಿನ್ ಕಂಟ್ರಿಯಲ್ಲಿ ಮಾಡಿದರೆ ಶೋಕ ಸರಿಯಾಗಿ ಆಗತ್ತೆ ಅಂತ ಅನ್ನೋ ಕಾರಣಕ್ಕೆ ಬಹುಶಃ ಹೋಗಿರ್ಬೋದು. ಈ ಲೋಕದಲ್ಲಿ ಶೋಕ ಸರಿಯಾಗಿ ಕಾಣಲ್ಲ, ಬೇರೆ ಲೋಕದಲ್ಲಿ ಮಾಡಿದರೆ ಶೋಕ ಸರಿಯಾಗಿರುತ್ತೆ ಹೊಸ ವರ್ಷದಲ್ಲಿ ಅಂತ ಪಾಪ ಹೋಗಿರೋದು. ಅದು ಒಂದು. ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಪಾಪ ಅವ್ರಿಗೆ ಒಂಟಿತನ ಕಾಡ್ತದೆ ಯಾವಾಗಲೂ. ಅವರು ಒಂಟಿತನ ಪಾಪ ಹೊಸ ವರ್ಷದ ದಿನಗಳಲ್ಲೂ ಕೂಡ ಅಪ್ರೋಚ್ ಆಗ್ತಾ ಇದೆ. ಈಗ ನಾಳೆಯಿಂದ ಹೊಸ ವರ್ಷ ಅಲ್ವೇ, ಅದರಿಂದಾಗಿ ಅವರು ಒಂಟಿತನ ಕಾಡುವಾಗ ಹೊರದೇಶದಲ್ಲಿ ಹೋಗಿ ಸ್ನೇಹಿತರ ಜೊತೆಯಲ್ಲಿ ಇದ್ದು ಬರೋದು ಅವ್ರಿಗೆ ಮೊದಲಿಂದ ವಾಡಿಕೆ ಇದೆ. ಅದನ್ನು ನಾವು ವಿರೋಧ ಮಾಡೋದು ಸರಿ ಕಾಣೋದಿಲ್ಲ ನಮಗೆ. ಸೊ ಒಂಟಿತನದ ಕಾರಣದಿಂದ ಶೋಕಾಚರಣೆ ಇದ್ದರೂ ಕೂಡ ಹೊರ ದೇಶಕ್ಕೆ ಹೋಗ್ತಿರ್ತಕ್ಕಂಥದ್ದು ಅಲ್ಲ. ಬಹುಶಃ ವಿದೇಶ ಕಡೆ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ನಂತರದಲ್ಲಿ ದೇಶದಾದ್ಯಂತ ಶೋಕಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ರಾಹುಲ್ ಗಾಂಧಿ ಅವರ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಫಾರಿನ್ ಟೂರ್ಗೆ ಹೊರಟಿದ್ದಾರೆ. 4 ದಿನಗಳ ಕಾಲ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಕೆನಡಾ ಹಾಗೆ ಟರ್ಕಿ ಪ್ರವಾಸವನ್ನ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿದೇಶ ಪ್ರಯಾಣಕ್ಕೆ ಬಿಜೆಪಿ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಮನಮೋಹನ್ ಸಿಂಗ್ ನಿಧನದ ಶೋಕಾಚರಣೆ ಇದೇನಾ, ಶೋಕಾಚರಣೆ ಮಧ್ಯೆ ಹೊಸ ವರ್ಷಾಚರಣೆ ಬೇಕಿತ್ತ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಖಂಡಿಸಿ ಮಾತನಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅಲ್ಲ, ಬಹುಶಃ ಇದು ಕರ್ನಾಟಕದಲ್ಲೇ ಶೋಕಾಚರಣೆ ಮಾಡಿದರೆ ಸರಿಯಾಗಿ ಅದು ಆಗೋದಿಲ್ಲ ಅಂತೇಳಿ ಬಹುಶಃ ಫಾರಿನ್ ಕಂಟ್ರಿಯಲ್ಲಿ ಮಾಡಿದರೆ ಶೋಕ ಸರಿಯಾಗಿ ಆಗತ್ತೆ ಅಂತ ಅನ್ನೋ ಕಾರಣಕ್ಕೆ ಬಹುಶಃ ಹೋಗಿರ್ಬೋದು. ಈ ಲೋಕದಲ್ಲಿ ಶೋಕ ಸರಿಯಾಗಿ ಕಾಣಲ್ಲ, ಬೇರೆ ಲೋಕದಲ್ಲಿ ಮಾಡಿದರೆ ಶೋಕ ಸರಿಯಾಗಿರುತ್ತೆ ಹೊಸ ವರ್ಷದಲ್ಲಿ ಅಂತ ಪಾಪ ಹೋಗಿರೋದು. ಅದು ಒಂದು. ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಪಾಪ ಅವ್ರಿಗೆ ಒಂಟಿತನ ಕಾಡ್ತದೆ ಯಾವಾಗಲೂ. ಅವರು ಒಂಟಿತನ ಪಾಪ ಹೊಸ ವರ್ಷದ ದಿನಗಳಲ್ಲೂ ಕೂಡ ಅಪ್ರೋಚ್ ಆಗ್ತಾ ಇದೆ. ಈಗ ನಾಳೆಯಿಂದ ಹೊಸ ವರ್ಷ ಅಲ್ವೇ, ಅದರಿಂದಾಗಿ ಅವರು ಒಂಟಿತನ ಕಾಡುವಾಗ ಹೊರದೇಶದಲ್ಲಿ ಹೋಗಿ ಸ್ನೇಹಿತರ ಜೊತೆಯಲ್ಲಿ ಇದ್ದು ಬರೋದು ಅವ್ರಿಗೆ ಮೊದಲಿಂದ ವಾಡಿಕೆ ಇದೆ. ಅದನ್ನು ನಾವು ವಿರೋಧ ಮಾಡೋದು ಸರಿ ಕಾಣೋದಿಲ್ಲ ನಮಗೆ. ಸೊ ಒಂಟಿತನದ ಕಾರಣದಿಂದ ಶೋಕಾಚರಣೆ ಇದ್ದರೂ ಕೂಡ ಹೊರ ದೇಶಕ್ಕೆ ಹೋಗ್ತಿರ್ತಕ್ಕಂಥದ್ದು ಅಲ್ಲ. ಬಹುಶಃ ವಿದೇಶ